ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೈಟ್ ಆಗಿದೆ, ಆಲ್ಮೋಸ್ಟ್ ಒಂದು 9 ಆಗಿದೆ. ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವನು ನಮ್ಮ ಅಕ್ಕನ ಮಗ. ಎಷ್ಟು ಚಿಕ್ಕವನಿದ್ದ, ಎಷ್ಟು ಬೇಗ ದೊಡ್ಡನಾದ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಅವನ್ನ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣ್ತಿದೆ. ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಏನು ಪುಣ್ಯನೋ ಗೊತ್ತಿಲ್ಲ, 2ನೇ ದಿವಸ ಕೂಡ ಊಟ ಸಿಕ್ಕಿದೆ. ತುಂಬ ಚೆನ್ನಾಗಿತ್ತು. ಒಂದು ತುತ್ತು ವೇಸ್ಟ್ ಮಾಡ್ದಿರ ಹಾಗೆ ತಿಂದ್ವಿ. ಮತ್ತು ಅಲ್ಲಿಂದ ನಮ್ಮ ಅಕ್ಕನ ಮಗ ಪ್ರೋಗ್ರಾಮ್ ನೋಡ್ತಾ ಇದ್ದ. ಹಾಗಾಗಿ ನನ್ನ ತಮ್ಮ ಬಿಡ್ತೀನಿ ಬಾ ಅಕ್ಕ ಅಂತ ಅಂದ. ಯಾಕೋ ಗೊತ್ತಿಲ್ಲ, ಇವತ್ತು ತುಂಬ ನಾಚ್ಕೊತಿದ್ದ. ಮತ್ತು ನೈಟ್ ಮತ್ತು ಇವ್ರು ನಮ್ಮ ಅಕ್ಕ, ಇವರು ನಮ್ಮ ಮಾವ, ಅಮ್ಮನ ತಮ್ಮ. ಹೀಗೆ ಊಟ ಮುಗಿಸ್ಕೊಂಡು ಒಂದು ಪಾಕ್ ಕೂಡ ಹೋಗಿ ಬಂದ್ವಿ. ಬಂದ್ಬಿಟ್ಟು ಮಲಗಿ ಈಗ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಹೊರಗಡೆ ಎಲ್ಲ ಗುಡಿಸಿ ನೀರು ಹಾಕಿ ಮತ್ತು ರಂಗೋಲಿ ಹಾಕ್ತೆ. ಅದರಲ್ಲೂ ಈ ನವರಾತ್ರಿ ಹಬ್ಬದಲ್ಲಿ ಈ ರಂಗೋಲಿ ಮೇಲೆ ಹೂವು ಹಾಕೋದಂದರೆ ಖುಷಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತಲ್ವ. ಆ ನಂತರ ಒಳಗೆ ಬಂದು ಕಸ ಗುಡಿಸಿ ಮತ್ತು ಎಲ್ಲ ನೆಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ನೈಟೇ ಮಾಡಿಬಿಟ್ಟು ಮಲಗೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಬೇಡ ಬೆಳಗ್ಗೆನೇ ಎದ್ದು ಮಾಡ್ಕೊಳ್ಳೋಣ ಅಂದ್ಕೊಂಡು ಮಲಗಿದೆ. ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿಕೊಂಡೆ. ಆನಂತರ ಸ್ನಾನ ಮಾಡಿ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಯಾಕೋ ಗೊತ್ತಿಲ್ಲ, ಈ ನಡುವೆ ಸ್ಯಾರಿ ತುಂಬ ಇಷ್ಟ ಆಗ್ತಾಯಿದೆ. ಮತ್ತು ಪೂಜೆಗೆಲ್ಲ ಜೋಡಿಸ್ಕೊಂಡು ಬೇಗ ರೆಡಿಯಾಗಿ ಆಲ್ಮೋಸ್ಟ್ 5 ಆಗಿತ್ತು. ಮತ್ತು ಒಬ್ಬಳೇ ಹೋಗಬೇಕಿತ್ತು ಬನ್ನಿ ನಗರಕ್ಕೆ. ಹಾಗಾಗಿ ಗಾಡೀಲಿ ಹೋಗೋಣ ಅಂತೇಳ್ಬಿಟ್ಟು ತೆಟ್ಟೆನೇ ಗಾಡೀಲಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಬನ್ನಿ ನಗರದಲ್ಲೇ ಅಮ್ಮವ್ರ ಮನೆ ಇರೋದ್ರಿಂದ ಅಮ್ಮವ್ರ ಮನೆ ಹತ್ರ ಗಾಡಿ ನಿಲ್ಲಿಸಿ ಪೂಜೆ ತಟ್ಟೆ ತೊಗೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇದೇ ಬನ್ನಿ ಮರ. ಆಯುಧ ಪೂಜೆ ದಿವಸ ಕೂಡ ಎಲ್ಲ ಗಾಡಿಗಳು ಬಂದು ರೌಂಡ್ ಹಾಕುತ್ತೆ. ಮತ್ತು ನವರಾತ್ರಿ ದಿವಸ ಎಲ್ಲ ದೇವರುಗಳು ಬಂದು ಒಂದೊಂದು ಗದ್ದಿಗೆ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಬನ್ನಿ ಮುಡಿಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನಿಮಗೆಲ್ಲ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಈಗ ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿಕೊಂಡು, ತುಂಬ ರಶ್ ಇತ್ತು, ಜನ ತುಂಬ ಇದ್ದರು. ಹಾಗಾಗಿ ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಾನು ಗಾಡೀಲಿ ಹೋಗಿದ್ದರಿಂದ ಆ ದೀಪ ತೊಗೊಂಡೋಗಲಿಲ್ಲ. ನಿಂಬೆಹಣ್ಣಿನ ದೀಪನ ಅಲ್ಲೇ ಮಾಡಿಕೊಂಡು ಬೆಳಗಿ ಆನಂತರ ಒಂದು 3 ಪ್ರದಕ್ಷಿಣೆ ಹಾಕಿ ಕೂಡ ಬಂದೆ. ನೋಡಿ, ಇಲ್ಲಿದ್ದವಲ್ಲ ಇದೆಲ್ಲ ಗದಿಗೆಗಳು, ದೇವ್ರ ಗದಿಗೆಗಳು. ಒಂದೊಂದು ಗದಿಗೆ ಮೇಲೂ ಒಂದೊಂದು ದೇವ್ರು ಕೂತ್ಕೊಳುತ್ತೆ. ಇದು ಎಲ್ಲಮ್ಮ ಮತ್ತು ದುರ್ಗಮ್ಮ ಅಕ್ಕಪಕ್ಕನೇ ಇದೆ. ನವರಾತ್ರಿ ದಿವಸ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕ ತಂಗಿರು ಕೂತಿರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೆ, 2 ಕಣ್ಣು ಸಾಲದಂತ ಹೇಳ್ಬೋದು. ಮತ್ತು ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಕೂಡ ಪೂಜೆ ಮಾಡಿಸೋಣ ಅಂತ ಹೋದೆ. ಬಟ್ ಬಾಗಿಲು ಹಾಕಿದ್ರು, ಹಾಗಾಗಿ ನಾನೇ ಬಾಗಿಲಿಗೆ ಊದ್ಗಡ್ಡಿ ಬೆಳಗಿ ಮತ್ತು ಅಲ್ಲಿ ನಾಗರಕಟ್ಟೆ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಬರ್ತಾಯಿದ್ದೀನಿ ಮನೆ ಹತ್ರ. ಅಲ್ಲಿಂದ ಗಾಡಿ ತಂಡು ದುರ್ಗಮ್ಮನ ದೇವಸ್ಥಾನ ಹತ್ರ ಬಂದೆ. ಅಲ್ಲಿ ನೋಡಿದ್ರೆ ಪೂಜೆ ಆಗ್ತಾಯಿತ್ತು. ಬಾಗಿಲು ತೆಗೆಯೋದಕ್ಕೆಲ್ಲ ಕಾಯ್ಕೊಂಡು ನಿಂತಿದ್ರು. ಮತ್ತು ಅಲ್ಲಿ ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಸಿಕ್ಕಿದ್ರು, ಅವ್ರಿಗೆ ಕೂಡ ಕುಂಕುಮ ಕೊಟ್ಟೆ. ಅಕ್ಕಂಗೆ ನಾನು ವೀಡಿಯೋ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡ್ತಾರೆ, ಫ್ರೆಂಡ್ಸ್ಗೆಲ್ಲ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಅಕ್ಕ. ಮತ್ತು ನನ್ನ ಫ್ಯಾಮಿಲಿಲಿ ಕೂಡ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ದುರ್ಗಮ್ಮ ತಾಯಿಗೆ ಕೂಡ ನಿಂಬೆನ ಆರತಿ ಮಾಡಿದೆ. ಮತ್ತು ಸ್ವಲ್ಪ ಜನ ಕಮ್ಮಿ ಆದಮೇಲೆ ಒಳಗೆ ಕೂಡ ಹೋಗಿ ದರ್ಶನ ಮಾಡಿದ್ವಿ. ಹಣ್ಣಿನ ಅಲಂಕಾರ ಮಾಡಿದ್ರು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮತ್ತು ಒಂದು ಫ್ರೇಮಲ್ಲಿ ವೀಡಿಯೋ ತಗೋಣ ಅಂತ 3 ಜನ ನಿಂತ್ಕೊಂಡು ಫೋಟೋ ತಗೊಂಡ್ವಿ. ಹಾಗೆ 23ನೇ ಇಸ್ವಿನಲ್ಲಿ ಒಂದೊಂದು ದಿವಸನೂ ಹೇಗೆ ಅಲಂಕಾರ ಮಾಡಿದರೆ ನೋಡಿ ದುರ್ಗಮ್ಮ ತಾಯಿಗೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ಇಷ್ಟು ದಿವಸ ದುರ್ಗಮ್ಮನ ದೇವಸ್ಥಾನಕ್ಕೆ ಬರ್ತಿದ್ದೆ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನೋಡಿ, ಇಲ್ಲಿ ದೇವರಿದೆ ಅಲ್ವಾ, ಈ ದೇವರಿಗೆ
ಮಕ್ಕಳಿಗೆ ಕೆಮ್ಮು ನೆಗಡಿ ಇದ್ದರೆ ಪೂಜೆ ಮಾಡಿಸಿ ನಾವು ಪೂಜೆ ಮಾಡಿದ್ರೆ ಮಕ್ಕಳಿಗೆ ಕೆಮ್ಮು ನೆಗಡಿ ಹೋಗುತ್ತೆ ಅಂತ ಹೇಳಿದ್ರು ಅಕ್ಕ. ಮತ್ತು ಮನೆಗೆ ಬಂದು ದೇವ್ರ ಮನೆಗೆ ಕೂಡ ಪೂಜೆ ಮಾಡಿ, ಉದಾಸ್ಲೆಗೆ ಪೂಜೆ ಮಾಡಿ, ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ಮತ್ತು ನಮ್ಮ ಮನೇಲಿ ವಿಳೆದೆಲೆ ಗಿಡ ಇದೆ, ಲಕ್ಷ್ಮೀ ರೂಪ ಅಂತ ಹೇಳ್ಬಿಟ್ಟು ಅದಕ್ಕೂ ಪೂಜೆ ಮಾಡಿ ಈ ದಿನ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.